बोलो भारत माता की, भारत माता की। ಸನ್ಮಾನ್ಯ ಯಡಿಯೂರಪ್ಪನವರಿಗೆ ಇವತ್ತಿನ ಸನ್ಮಾನ್ಯ ಯಡಿಯೂರಪ್ಪನವರ 84ನೆಯ ಜನ್ಮ ದಿವಸದ ಸಂಭ್ರಮೋತ್ಸವದ ಸಹಸ್ರ ಚಂದ್ರ ದರ್ಶನ ಪೂರ್ಣಗೊಳಿಸಿದಂತ ಈ ಸಂದರ್ಭದಲ್ಲಿ ಸಮಾಜದಿಂದ ಗೌರವ ಅರ್ಪಣೆಯ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ಪರಮ ಪೂಜ್ಯ ಜಗದ್ಗುರು ಮಲ್ಲಿಕಾರ್ಜುನ ಮುರುಘರಾಜೇಂದ್ರ ಮಹಾಸ್ವಾಮಿಗಳ ಪಾದಾರವಿಂದದಲ್ಲಿ ವಂದಿಸಿ ಮಣಿಪ್ರ ಸಿದ್ಧಲಿಂಗ ಮಹಾಸ್ವಾಮಿಗಳು ಶಿವಯೋಗಾಶ್ರಮ ಕಾಳೇನಹಳ್ಳಿ ಗೋಣಿಬೀಡು ಇವರ ಪಾದಾರವಿಂದದಲ್ಲಿ ವಂದಿಸಿ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲ ಪೂಜ್ಯ ಸ್ವಾಮೀಜಿಯವರ ಹಾಗೂ ವಿವಿಧ ಧರ್ಮಗಳ ಮುಖಂಡರೇ, ವಿವಿಧ ಸಮಾಜಗಳ ಮುಖಂಡರೇ, ಮತ್ತು ಈ ಒಂದು ಲೋಕಸಭೆಯ ಅತ್ಯಂತ ಸಮರ್ಥವಾಗಿ ಪ್ರತಿನಿಧಿಸುವಂತಹ ಮಾಡಿರುವಂತಹ ಶ್ರೀ BY ರಾಘವೇಂದ್ರ ಅವರೇ, ರಾಜ್ಯದ ಅಧ್ಯಕ್ಷರಾಗಿ ಅತ್ಯಂತ ಕ್ರಿಯಾಶೀಲವಾಗಿ ಕೆಲಸ ಮಾಡ್ತಾ ಇರುವಂತಹ ಇದೇ ಕ್ಷೇತ್ರದ ಶಾಸಕರು ಆಗಿರುವಂತಹ ಶ್ರೀ BY ವಿಜೇಂದ್ರ ಅವರೇ, ಹಿರಿಯರಾದಂತಹ ಕಾರಜೋಳ ಅವರೇ, ರಾಮುಲು ಅವರೇ, CT ರವಿ ಅವರೇ, PC ಮೋಹನ್ ಅವರೇ, ವೇದಿಕೆ ಮೇಲಿರುವಂತಹ ಇನ್ನಿತರ ಎಲ್ಲ ಶಾಸಕರೇ, ಹಾಗೂ ಎಲ್ಲ ಆತ್ಮೀಯ ಶಿಕಾರಿಪುರದ ಯಡಿಯೂರಪ್ಪನವರ ಅಭಿಮಾನಿಗಳೇ, ನಿಮಗೆ ನನ್ನ ಅತ್ಯಂತ ಹೃತ್ಪೂರ್ವಕವಾದಂತಹ ನಮಸ್ಕಾರಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ನಮಸ್ಕಾರ ಸಲ್ಲಿಸಲಿಕ್ಕೆ ಒಂದು ವಿಶೇಷ ಕಾರಣ ಇದೆ. ನಾನು ಸುಮ್ಮನೆ ಹಂಗ ಬಾಯಿಂದ ನಮಸ್ಕಾರ ಅಂತ ಹೇಳಿಲ್ಲ. ಒಬ್ಬ ವ್ಯಕ್ತಿಯ ಕಾರಣದಿಂದ ಕೆಲವು ಸ್ಥಳಗಳೇ ಪ್ರಸಿದ್ಧವಾಗಿರ್ತಾವ. ಆದರೆ ಕೆಲವು ಸ್ಥಳಗಳು, ಕೆಲವು ಊರುಗಳು, ಕೆಲವು ತಾಲೂಕುಗಳು ಕೆಲ ವ್ಯಕ್ತಿಗಳಿಂದ ಪ್ರಸಿದ್ಧ ಆಗ್ತಾವ. ನಮ್ಮ ರಾಜ್ಯದಲ್ಲಿ 224 ವಿಧಾನಸಭಾ ಕ್ಷೇತ್ರಗಳಿದ್ದಾವೆ. 224 ವಿಧಾನಸಭಾ ಕ್ಷೇತ್ರದಲ್ಲಿ ಯಡಿಯೂರಪ್ಪನವರು ಬರೋಕ್ಕಿಂತ ಮೊದಲು ಇಡೀ ರಾಜ್ಯದ ಜನರಿಗೆ ಬಹುತೇಕ ಶಿಕಾರಿಪುರ ಅಂತಂದ್ರೆ ಎಲ್ಲರಿಗೂ ಗೊತ್ತಿರಲಿಲ್ಲ. ಆದರೆ ಇವತ್ತು ಶಿಕಾರಿಪುರ ಅಂದ್ರೆ ಯಡಿಯೂರಪ್ಪ, ಯಡಿಯೂರಪ್ಪ ಅಂದ್ರೆ ಶಿಕಾರಿಪುರ ಆಗಿರುವಂತಹದ್ದು ಅವರ ಕರ್ತೃತ್ವದ ಶಕ್ತಿಯಿಂದ ಅನ್ನುವಂತಹ ಮಾತನ್ನ ನಾನು ಹೇಳ್ತಾ ಇದ್ದೇನೆ. ಸ್ನೇಹಿತರೆ, ಅವರ ಕ್ರಿಯಾಶೀಲತೆ, ಅವರ ಒಂದ್ ನಿಮಿಷ ಎಲ್ಲ ಕೂತ್ಕೊಳ್ಳಿ ಸ್ವಾಮೀಜಿ ಅವರ, ದಯಮಾಡಿ ಒಂದ್ ನಿಮಿಷ ಕೂತ್ಕೊಳ್ಳಿ. ಒಂದ್ ನಿಮಿಷ ಸ್ವಾಮೀಜಿ ಅವರೇ, ಒಂದ್ ನಿಮಿಷ. ಅವರ ಕ್ರಿಯಾಶೀಲತೆಯ ಕಾರಣದಿಂದಾಗಿ ನೋಡಿ, ಒಬ್ಬ ವ್ಯಕ್ತಿಯ
ಹೇಳ್ತಾನೆ, ಅವನ ಮುಖದಲ್ಲಿ ಅವನ ಮುಖ ಕಳೆಗುಂದೋದಿಲ್ಲ. ಯಾವ ವ್ಯಕ್ತಿ ನಂದು ಮುಗೀತು ಅಂತ ಅಂದ್ಕೊಳ್ತಾನ, ನನಗೆ ವಯಸ್ಸಾತು ಅಂತ ಅಂದ್ಕೊಳ್ತಾನ, ಆ ವ್ಯಕ್ತಿಯ ಮುಖದಲ್ಲಿ ಕಳೆ ಇರುವುದಿಲ್ಲ. 84 ವರ್ಷ ಅಂದ್ರೆ ಸಹಸ್ರ ಚಂದ್ರದ ದರ್ಶನ. ಸಹಸ್ರ ಚಂದ್ರ ಅಂದ್ರೇನು? 100 ಹುಣ್ಣಿಮೆಗಳನ್ನ ಕಂಡಂತವರು, 1000 ಹುಣ್ಣಿಮೆಗಳನ್ನ ಕಂಡಂತವರು ಸಹಸ್ರ ಚಂದ್ರ ದರ್ಶನ ಶಾಂತಿ ಅಂತ ಮಾಡ್ತಾರೆ. ಅಂದ್ರೆ 100 ಸಹಸ್ರ ಪೂರ್ಣ ಚಂದ್ರವನ್ನ ಕಂಡಿರುವಂತವರು. ಇವತ್ತು 100,000 ಪೂರ್ಣ ಚಂದಿರವನ್ನ ಕಂಡಂತವರು ಸಾಮಾನ್ಯವಾಗಿ ಮುಪ್ಪಾಗಿರ್ತಾರೆ. ಆದ್ರೆ ಯಡಿಯೂರಪ್ಪನವರ ಆಕ್ಟಿವಿಟಿ ಕಾರಣದಿಂದ, ನಿಮ್ಮ ಸಪೋರ್ಟ್ನಿಂದ ಕಾರಣದಿಂದ, ನಿಮ್ಮ ಸಹಕಾರದ ಕಾರಣದಿಂದ ಇವತ್ತಿಗೂ ಪೂರ್ಣ ಚಂದ್ರನಂತೆ ಹೊಡೆಯುತ್ತಿದ್ದಾರೆ ಅನ್ನುವಂತಹ ಮಾತನ್ನ ನಾ ಹೇಳಲಿಕ್ಕೆ ಬಯಸ್ತೇನೆ ಸ್ನೇಹಿತರೆ. ದಣಿ ಒರಗಿದ ನಾಯಕ. ಶಿಕಾರಿಪುರದಿಂದ ಅಷ್ಟು ಬಾರಿ ಗೆದ್ರು, ಶಿವಮೊಗ್ಗದಿಂದ ಲೋಕಸಭಾ ಸದಸ್ಯರಾಗಿದ್ರು. ಯಾವ ಕಾಲದಲ್ಲಿ ಸ್ನೇಹಿತರೆ? ಇವತ್ತು ಬಹಳಷ್ಟು ಜನ ನಾವೆಲ್ಲ ಹೇಳ್ತೀವಿ ಬಿಜೆಪಿ ಒಳಗಿರೋರು, ಮತ್ತು ಫ್ಯಾಕ್ಟ್ ಇದೆ ಇದು. ಸನ್ಮಾನ್ಯ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಜಗತ್ತಿನ ಅತಿ ದೊಡ್ಡ ಪ್ರಜಾಪ್ರಭುತ್ವದಲ್ಲಿರುವಂತಹ ಪಾರ್ಟಿಯಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಹೊರಹೊಮ್ಮಿದೆ. ನಾನು ಈ ಮಾತನ್ನು ಈ ನಾನ್ ಪೊಲಿಟಿಕಲ್ ವೇದಿಕೆಯಲ್ಲಿ ಯಾಕೆ ಹೇಳ್ತಾ ಇದ್ದೇನೆಂದ್ರೆ, ಆದ್ರೆ ಯಡಿಯೂರಪ್ಪನವರು ಯಾವಾಗ ಇಲ್ಲಿ ಹೋರಾಟ ಶುರು ಮಾಡಿದ್ರು, ಯಡಿಯೂರಪ್ಪನವರು ಯಾವಾಗ ಇಲ್ಲಿ ಹಲ್ಲೆ ಆಯಿತು, ಯಡಿಯೂರಪ್ಪನವರು ಯಾವಾಗ ಇಲ್ಲಿ ಹೋರಾಟ ಮಾಡಿದಂತಹ ಸಂದರ್ಭದಲ್ಲಿ ಅವರ ಮೇಲೆ ಹಲ್ಲೆಯಾಗಿ ಎಚ್ಚರ ತಪ್ಪಿದ್ದಿದ್ರಲ್ಲ, ಅವತ್ತು ತಮ್ಮ ಹೋರಾಟವನ್ನು ಬಿಡಲಿಲ್ಲ. ಅವತ್ತು ಬಹುತೇಕವಾಗಿ ಜಗತ್ತಿನ ಅತ್ಯಂತ ಸಣ್ಣ ಪಕ್ಷವಾಗಿತ್ತು ಭಾರತೀಯ ಜನತಾ ಪಾರ್ಟಿ. ಅಂತ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನ ಕಟ್ಟಿ ಬೆಳೆಸ್ತೇನೆ ಮತ್ತು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಜನಕ್ಕೆ ಒಳ್ಳೆ ಕಾರ್ಯಕ್ರಮ ಕೊಡ್ತೀನಿ ಅಂತ ತೀರ್ಮಾನ ಮಾಡಿದಂತ ಒಬ್ಬ ಧೀಮಂತ ನಾಯಕನನ್ನ ಕೊಟ್ಟಿರುವಂತಹ ಜನ ನೀವು ಶಿಕಾರಿಪುರದ ಜನ. ಅದಕ್ಕಾಗಿ ನಿಮಗೆ ನಮಸ್ಕಾರ ಅಂತ ನಾನು ಹೇಳಿದ್ದೆ ಸ್ನೇಹಿತರೆ. ಇವತ್ತು ಹೋರಾಟಗಳು ನಡೀತಾವ. ಪಾರ್ಟಿ ದೊಡ್ಡದು ಬೆಳೆದಿದೆ. 6 ವರ್ಷಗಳ ಕಾಲ ಅಟಲ್ ಬಿಹಾರಿ ವಾಜಪೇಯಿ ಸರ್ಕಾರ 3 ಪೂರ್ತಿ ಬಾರಿ ನರೇಂದ್ರ ಮೋದಿಯವರ ಸರ್ಕಾರ. ಆದರೆ ಇವತ್ತು ಅನೇಕರು ಹೋರಾಟ ಮಾಡೋರು, ನಮ್ಮ ಪಾರ್ಟಿಯವರು, ಬೇರೆ ಪಾರ್ಟಿಯವರು ಸಹಿತ ವಾಟ್ಸಾಪ್ದಲ್ಲಿ ಫೋಟೋ ಬರಬೇಕು, ಫೇಸ್ಬುಕ್ದಲ್ಲಿ ಫೋಟೋ ಬರಬೇಕು, ಪೇಪರ್ ನಲ್ಲಿ ಒಂದು ಫೋಟೋ ಬಂದ್ಬಿಟ್ರೆ ಬಹಳ ಸಂತೋಷ ಅನ್ನುವಂಥ ಪರಿಸ್ಥಿತಿಯಿಂದ ಇವತ್ತು ಯಡಿಯೂರಪ್ಪನವರು ಯಾವುದಕ್ಕೆ ಫೇಮಸ್ ಆಗಿದ್ದಾರೆ ಅಂತಂದ್ರೆ ಸತತ ಹೋರಾಟಕ್ಕೆ ಅಹೋರಾತ್ರಿ ಧರಣಿ ಅನ್ನುವಂತ ಶಬ್ದವನ್ನ ಈ ನಾಡಿಗೆ ಕೊಟ್ಟಿದ್ರೆ ಅದು ಯಡಿಯೂರಪ್ಪ ಅನ್ನೋದನ್ನು ನಾವು ಮರೆಯಬಾರದು ಅನ್ನುವಂಥದ್ದನ್ನು ನಾ ಹೇಳ್ತೇನೆ ಸ್ನೇಹಿತರೆ. ಯಾವಾಗ ಗೊತ್ತೇ ಇರಲಿಲ್ಲ,
ರಾತ್ರಿ ಧರಣಿ ಅನ್ನೋರು. ಈ ಹಗಲು ರಾತ್ರಿ ಧರಣಿಯ ಕನ್ಸೆಪ್ಟ್ ಬಂದಿದ್ದೆ ಅದು ಸನ್ಮಾನ್ಯ ಯಡಿಯೂರಪ್ಪನವರ ನೇತೃತ್ವದಿಂದ. ಹಾಗಾಗಿ ಅವರು ಇದರ ಜೊತೆಗೆ ಅವರು ಯಾವ ಕಾಲದಲ್ಲಿ ಏನೋ ಹೋರಾಟವನ್ನ ಮಾಡಿದ್ರು, ಎಮರ್ಜೆನ್ಸಿಯಲ್ಲಿ ಜೈಲಿಗೆ ಹೋದ್ರು. ಭಾರತೀಯ ಜನತಾ ಪಾರ್ಟಿ ಭಾರತೀಯ ಜನಸಂಘದ ಕಾಲದಿಂದ ಇದ್ದುಕೊಂಡು ಇವತ್ತು ಕನ್ನಡ ನಾಡಿನ ಒಬ್ಬ ಹೋರಾಟಗಾರನಾಗಿ 8 ಬಾರಿ ವಿಧಾನಸಭಾ, 1 ಬಾರಿ ಲೋಕಸಭೆ, ಈ ರೀತಿ ಸೈಕಲ್ಗಳ ಮೇಲೆ ತಮ್ಮ ಸವಾರಿಯನ್ನ ನಡೆಸಿ ದೇಶದಲ್ಲಿ ಬೇರೆ ಬೇರೆ ಪಾರ್ಟಿಗಳು ಬಹಳ ತಮ್ಮನ್ನೇ ತಾವು ಕಾಯಮಾಗಿರೋರು ಅಂದ್ಕೊಂಡುವಂತಹ ಸಂದರ್ಭದಲ್ಲಿ ದಕ್ಷಿಣ ಭಾರತದಲ್ಲಿ ಕಾಂಗ್ರೆಸ್ ಪಾರ್ಟಿಗೆ ಆಲ್ಟರ್ನೇಟಿವ್ ಪಾರ್ಟಿ ಅಂತ ಮಾಡಿದಂಥ ಭಾರತೀಯ ಜನತಾ ಪಾರ್ಟಿಗೆ ನೇತೃತ್ವವನ್ನು ಕೊಟ್ಟಿರುವಂತಹವರು ಸನ್ಮಾನ್ಯ ಯಡಿಯೂರಪ್ಪನವರು. ಹಾಗಾಗಿ ಸತತವಾಗಿ ಹೋರಾಟ, ಅದರ ಜೊತೆಗೆ ಅಧಿಕಾರ ಬಂದ ನಂತರ ಮೊದಲನೇ ಬಾರಿ ಕೃಷಿ ಬಜೆಟ್, ಸರ್ಕಾರಿ ಶಾಲೆಗೆ ಹೆಣ್ಣು ಮಕ್ಕಳಿಗೆ ಸ್ಕೂಲುಗಳು ದೂಳಿರ್ತಾವೆ, ಸ್ಕೂಲ್ನಿಂದ ಹೊರಗೆ ಹೋಗಬಾರದು, ಡ್ರಾಪ್ ಔಟ್ ಆಗಬಾರದು. ಇಲ್ಲ, ಒಂದು ನಿಮಿಷ ರಾಘವೇಂದ್ರ ಅವರು, ಒಂದೇ ನಿಮಿಷ. ಡ್ರಾಪ್ ಔಟ್ ಆಗಬಾರದು ಅಂತ ಹೇಳಿ ದೇಶದಲ್ಲಿಯೇ ಮೊದಲನೇ ಬಾರಿಗೆ ಸೈಕಲ್ ಕೊಟ್ಟಂತಹ ಸೈಕಲ್ ವೀರ ಅದು ಸನ್ಮಾನ್ಯ ಯಡಿಯೂರಪ್ಪನವರು ಸ್ನೇಹಿತರ. ಹಾಗಾಗಿ ನಮ್ಮ ಹುಬ್ಬಳ್ಳಿಯ ಹೋರಾಟಕ್ಕೂ ಬಂದಿದ್ರು, ಅಯೋಧ್ಯೆ ರಾಮ ಜನ್ಮಭೂಮಿಗೂ ಬಂದಿದ್ರು. ಅಯೋಧ್ಯೆ ರಾಮ ಜನ್ಮಭೂಮಿ ಹೋರಾಟ ಹುಬ್ಬಳ್ಳಿಯ ಈದ್ಗಾ ಮೈದಾನದಲ್ಲಿ ಸಾರ್ವಜನಿಕ ಮೈದಾನದಲ್ಲಿ ರಾಷ್ಟ್ರ ಧ್ವಜವನ್ನು ಹಾರಿಸಲಿಕ್ಕೆ ಕೊಡೋದಿಲ್ಲ ಅಂತ ಬಂದಾಗ ಯಡಿಯೂರಪ್ಪನವರು ಅನಂತಕುಮಾರ್ ಒಟ್ಟಿಗೆ ಬಂದು ಹೇಳಿದ್ರು. ಆ ಹೋರಾಟದ ನೇತೃತ್ವ, ಅದರ ಸಂಚಾಲಕತ್ವವನ್ನು ನಾನು ವಹಿಸಿದ್ದೆ. ಇಬ್ರು ಸೇರಿ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಘೋಷಣೆ ಮಾಡಿದ್ರು. ಎಲ್ಲಿವರೆಗೆ ಆ ನೆಲದಲ್ಲಿ ಗೌರವದಿಂದ ರಾಷ್ಟ್ರಧ್ವಜ ಹಾರೋದಿಲ್ಲ ಅಲ್ಲಿವರೆಗೆ ನಾನು ನಿಮ್ ಜೊತೆಗಿರ್ತೇನೆ ಅಂತ ಮಾತನ್ನ ಕೊಟ್ಟು ಯಡಿಯೂರಪ್ಪನವರು ಅದನ್ನು ಉಳಿಸಿಕೊಂಡ್ರು. ಅದರ ಹೋರಾಟದ ಫಲವಾಗಿ 92ರಲ್ಲಿ ಶುರುವಾದಂತ ಹೋರಾಟ 95ರಲ್ಲಿ ಅದೇ ನೆಲದಲ್ಲಿ ಅದೇ ಮೈದಾನದಲ್ಲಿ ಗೌರವದಿಂದ ಧ್ವಜ ಹಾರಿಸಿ ಇವತ್ತು ನಾವು ಆ ಮೈದಾನ ಅದು ಮುನ್ಸಿಪಾಲಿಟಿಯ ಕಾರ್ಪೊರೇಷನ್ ಮೈದಾನ ಅಂತಾಯ್ತು. ರಾಮ ಜನ್ಮಭೂಮಿ ಮುಕ್ತಿಯಾಗಿ ರಾಮ ಮಂದಿರ ಆಯಿತು. ಆ ರೀತಿಯ ಒಂದು ಹೋರಾಟದ ಛಲ ಅನೇಕ ಬಾರಿ ಯಡಿಯೂರಪ್ಪನವರು ನೋಡ್ಕೊಂಡವ್ರು ಅಂದ್ಕೊಳ್ತಾರೆ. ಯಡಿಯೂರಪ್ಪನವರು ಸ್ವಲ್ಪ ಶೀಘ್ರ ಕೋಪಿ ಅನ್ನೋದು ಎಲ್ಲರಿಗೂ ಗೊತ್ತದು. ಸ್ವಲ್ಪ ಬೇಗ ಸಿಟ್ಟಿಗೆಳ್ತಾರೆ. ಆದ್ರೆ ಶೀಘ್ರ ಕೋಪಿ ಆದಂಥವರು ಅವರು ಎಂದೂ ಶೀಘ್ರ ದ್ವೇಷಿ ಆಗಿಲ್ಲ ಅನ್ನುವಂತ ಸಂಗತಿಯನ್ನು ನಾವು ನೆನಪಿಡಬೇಕು. ಯಾವುದೋ ಒಂದು ಕಾರಣಕ್ಕೆ, ಯಾವುದೋ ಒಂದು ಹೋರಾಟದ ಕಾರಣಕ್ಕೆ, ಯಾವುದೋ ಒಂದು ಸಂದರ್ಭದಲ್ಲಿ ಅವರು ಸಿಟ್ಟಾಗಬಹುದು, ಶೀಘ್ರ ಕೋಪವನ್ನ ಮಾಡಿಕೊಳ್ಳಬಹುದು. ಅದರ ಶೀಘ್ರ ದ್ವೇಷಿ ಯಾವತ್ತೂ ಅಲ್ಲ. ನನಗೆ ಒಂದು ಘಟನೆ ನೆನಪಿದೆ, ಅದನ್ನು ಹೇಳಿ ನನ್ನ ಮಾತು ಮುಗಿಸ್ತೇನೆ. 2014 ನಾನು ರಾಜ್ಯದ ಅಧ್ಯಕ್ಷನಾಗಿದ್ದೆ.
2-3 ಲೋಕಸಭಾ ಕ್ಷೇತ್ರದ ಟಿಕೆಟ್ ಅನ್ನು ಕೊಡುವಾಗ ಸ್ವಲ್ಪ ಭಿನ್ನಮತ ಬಂದಿತ್ತು. ಸಹಜವಾಗಿ ಪ್ರಜಾಪ್ರಭುತ್ವದ ಪಾರ್ಟಿ ನಮ್ದು. ವೇರ್ ಎ ಡೆಮೊಕ್ರೆಟಿಕ್ ಪಾರ್ಟಿ. ಅವಾಗ ನಾನು ಒಂದು ಹೇಳಿದಿತ್ತು, ಅವರೊಂದು ಹೇಳಿದಿತ್ತು. ರಾಜನಾಥ್ ಸಿಂಗ್ ಅವರು ಕೊನೆಗೆ ತೀರ್ಮಾನ ಮಾಡಿದ್ರು. ಅವಾಗ ಅಧ್ಯಕ್ಷರಾಗಿದ್ದರು, ರಾಷ್ಟ್ರೀಯ ಅಧ್ಯಕ್ಷರು ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಅಭ್ಯರ್ಥಿ ಆಗಿದ್ದರು. ನಾನು ಅಂದುಕೊಂಡಿದ್ದೆ ಯಡಿಯೂರಪ್ಪನವರು ಬೇಜಾರಾಗಿದ್ದಾರೆ, ನನ್ನ ಪ್ರಚಾರಕ್ಕೆ ಬರ್ತಾರೋ ಇಲ್ಲೋ ಅಂತ ಹೇಳಿ. ಆದ್ರೆ ನನಗೆ ಫೋನ್ ಮಾಡಿ ಹೇಳಿದ್ರು, ನೀನು ಗೆಲ್ಲೋದು ನನಗೆ ಅಷ್ಟೇ ಮಹತ್ವದ್ದಿದೆ ಅಂತ ಹೇಳಿ ನನ್ನ ಕ್ಷೇತ್ರಕ್ಕೆ ಬಂದು ಪ್ರಚಾರ ಮಾಡಿ ಹೋದಂತವರು ಪ್ರತಿ ಸರ್ತೆ ಅದು ಸನ್ಮಾನ್ಯ ಯಡಿಯೂರಪ್ಪನವರು. ಹಾಗಾಗಿ ಅನೇಕ ಕಾರ್ಯಕ್ರಮಗಳನ್ನು ಕೊಟ್ಟು ಸೇವಾ ಸಿಂಧು ಪೋರ್ಟಲ್ ಇರಬಹುದು, ಹೈದರಾಬಾದ್ ಕರ್ನಾಟಕದ ಹೆಸರನ್ನ ಕಲ್ಯಾಣ ಕರ್ನಾಟಕ, ಮುಂಬೈ ಕರ್ನಾಟಕವನ್ನ ಕಿತ್ತೂರು ಕರ್ನಾಟಕ, ಈ ರೀತಿ ಅನೇಕ ಯೋಜನೆಗಳನ್ನ ಕೊಟ್ಟು ಕೃಷಿ ಮತ್ತು ಕೃಷಿಯೇತರ ಚಟುವಟಿಕೆಗಳಿಗೆ 40,000 ಕೋಟಿ. 2019ರಲ್ಲಿ ಮನೆ ಕಳ್ಕೊಂಡವರಿಗೆ ಮಂತ್ರಿಮಂಡಲ ಪೂರ್ತಿಯಾಗಿರಲಿಲ್ಲ. ಆದರೆ ಆ ಉತ್ತರ ಕರ್ನಾಟಕದ ಭಾಗಕ್ಕೆ ಬಂದು 5 ಲಕ್ಷ ರೂಪಾಯಿ ಪ್ರತಿ ಮನೆ ಬಿದ್ದವರಿಗೆ ಕೊಡ್ತೀನಿ ಅಂತ ಘೋಷಣೆ ಮಾಡಿದಂತ ಒಬ್ಬ ಕಳಕಳಿಯುಳ್ಳಂತಹ ನಾಯಕ ಅದು ಯಡಿಯೂರಪ್ಪ ಸ್ನೇಹಿತರೆ. ಹಾಗಾಗಿ ಇವತ್ತು ಅವರ ಕಳಕಳಿ, ಅವರ ಹೋರಾಟ, ಇದರ ಪರಿಣಾಮವಾಗಿ ಇವತ್ತು ರಾಜ್ಯದಲ್ಲಿ ಒಂದು ಪ್ರಮುಖ ಪ್ರತಿಪಕ್ಷವಾಗಿ ಭಾರತೀಯ ಜನತಾ ಪಾರ್ಟಿ ಇವತ್ತಿದೆ. ನನಗೆ ವಿಶ್ವಾಸ ಇದೆ, ಮುಂದಿನ ದಿವಸಗಳಲ್ಲಿ ಮತ್ತೊಮ್ಮೆ ಇಲ್ಲಿ ಕಾಂಗ್ರೆಸ್ಸೇತರ ಸರ್ಕಾರವಾಗಿ ಭಾರತೀಯ ಜನತಾ ಪಾರ್ಟಿ ಬರ್ತದೆ ಮತ್ತು ನರೇಂದ್ರ ಮೋದಿ ಅವರ ಮಾರ್ಗದರ್ಶನದ ಒಂದು ಆಡಳಿತ ಇಲ್ಲಿ ಮತ್ತೊಮ್ಮೆ ಬರ್ತದೆ ಅಂತ ಹೇಳ್ತಾ 84 ವರ್ಷಗಳನ್ನು ಪೂರೈಸಿ ಸಹಸ್ರ ದರ್ಶನ ಚಂದ್ರ ಶಾಂತಿಯನ್ನ ಮಾಡಿಕೊಳ್ತಾ ಇರುವಂತಹ ಸನ್ಮಾನ್ಯ ಯಡಿಯೂರಪ್ಪನವರಿಗೆ ನಾನು ಭಾರತ ಸರ್ಕಾರದ ಪರವಾಗಿ, ಸನ್ಮಾನ್ಯ ನರೇಂದ್ರ ಮೋದಿ ಅವರ ಪರವಾಗಿ, ಇಡೀ ದೇಶದ ಅನೇಕ ಸಹಸ್ರ ಕಾರ್ಯಕರ್ತರ ಪರವಾಗಿ, ಇಡೀ ರಾಜ್ಯದ ಕಾರ್ಯಕರ್ತರ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ನಾನು ಶತ ನಮನಗಳನ್ನು ಅರ್ಪಿಸಿ, ಅವರು ಇನ್ನೂ 100 ವರ್ಷಗಳ ಕಾಲ ಹೀಗೆ ಹೋಗಲಿ, ಅವರ ನಮ್ಮೆಲ್ಲರಿಗೂ ಮಾರ್ಗದರ್ಶನವನ್ನು ಮಾಡ್ತಾ ಇರಲಿ. ಇವತ್ತಿಗೂ ಸಹಿತ ಯುವಕರು ನಾಚುವಂತೆ ಓಡಾಡುವಂತಹ ಒಂದು ವ್ಯಕ್ತಿತ್ವ ಇದ್ರೆ ಅದು ಯಡಿಯೂರಪ್ಪನವರದು ಅಂತ ಹೇಳ್ತಾ ತಮಗೆ ಶುಭವಾಗಲಿ ಸರ್, ತಮ್ಮ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ ಅನ್ನುವಂತಹ ಮಾತನ್ನು ಹೇಳ್ತಾ ಜೈ ಹಿಂದ್, ಜೈ ಕರ್ನಾಟಕ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.